ಅಮಾಯಕ ಕುಟುಂಬದ ಸದಸ್ಯರ ಮೇಲೆ ಹಲ್ಲೆ, ಪ್ರಾಣ ಬೆದರಿಕೆ, ಗಲಾಟೆ ತಿಳಿಗೊಳಿಸಲು ಗ್ರಾಮಕ್ಕೆ ಹೋದ ಪೊಲೀಸರ ಕರ್ತವ್ಯಕ್ಕೆ ಅಡ್ಡಿಪಡಿಸಿದ ದೌರ್ಜನ್ಯಕೋರರು. ಚೇಳೂರು: ಅಮಾಯಕ ಕುಟುಂಬದ ಸದಸ್ಯರ ಮೇಲೆ ಹಲ್ಲೆ ನಡೆಸಿ ಪ್ರಾಣ ಬೆದರಿಕೆ ಹಾಕಿ ಎರಡೂ ಕಡೆ ಸಮಾಧಾನ ಪಡಿಸಿ ತಿಳಿಗೊಳಿಸಲು ಹೋದ ಪೊಲೀಸರ ಕರ್ತವ್ಯಕ್ಕೆ ಅಡ್ಡಿಪಡಿಸಿದ ಘಟನೆ ಚೇಳೂರು ಪೊಲೀಸ್ ಠಾಣೆಯ ಪೋಲನಾಯಕನಹಳ್ಳಿ ಗ್ರಾಮ ಪಂಚಾಯಿತಿ ಏಗವಮಾರ ಪರಗಾರಪಲ್ಲಿ ಗ್ರಾಮದಲ್ಲಿ ನಡೆದಿರುವ ಬಗ್ಗೆ ವರದಿಯಾಗಿದೆ. ಘಟನೆಯ ಹಿನ್ನೆಲೆ ಗ್ರಾಮದ ಭಾರತಿ ಅವರ ಮನೆ ಮುಂದೆ ಇದೇ ಗ್ರಾಮದ ಎಂವಿ ಬೈರೆಡ್ಡಿ, ಎಂವಿ ಸುಬ್ಬಾರೆಡ್ಡಿ ಎಂಬುವವರು ಅಕ್ರಮವಾಗಿ ಕಾನೂನುಬಾಹಿರವಾಗಿ ಅವರ ಮನೆ ಬಾಗಿಲಿನಿಂದ ಹೊರಬರದಂತೆ ಶನಿವಾರದಂದು ಸಿಮೆಂಟ್ ಇಟ್ಟಿಗೆಗಳಿಂದ ಗೋಡೆಯನ್ನ ಕಟ್ಟುತ್ತಿದ್ದರು. ಇದನ್ನು ಪ್ರಶ್ನಿಸಿದ ಭಾರತಿ ಮೇಲೆ ಎಂವಿ ಬೈರೆಡ್ಡಿ, ಎಂವಿ ಸುಬ್ಬಾರೆಡ್ಡಿ, ಭಾಗ್ಯ ಹಾಗೂ ಎಂಎನ್ ಬೈರೆಡ್ಡಿ, ಕೃಷ್ಣಾರೆಡ್ಡಿ, ವೆಂಕಟಸುಬ್ಬಮ್ಮ, ಪುರುಷೋತ್ತಮ, ಸುಪ್ರೀತಾ, ಮದ್ದಕ್ಕ, ಮಂಜಮ್ಮ, ಅಂಜಲಮ್ಮ ಇತರರು ಅಕ್ರಮವಾಗಿ ಗುಂಪು ಕಟ್ಟಿಕೊಂಡು ಬಂದು ದೌರ್ಜನ್ಯವಾಗಿ ಗಲಾಟೆ ಮಾಡಿ ಭಾರತಿ ಅವರ ಉಟ್ಟ ಸೀರೆ, ಇತರೆ ಬಟ್ಟೆಗಳನ್ನು ಹರಿದು ಹಾಕಿ ಕಾಲುಗಳಿಂದ ಒದ್ದು ಎಳೆದಾಡಿ ಅನಾಗರಿಕತೆಯಿಂದ ವರ್ತಿಸುತ್ತಿದ್ದರು. ಅದೇ ಸಮಯಕ್ಕೆ ಗಂಡ ಮತ್ತು ಮಗಳು ಗಲಾಟೆ ಬಿಡಿಸಲು ಹೋದಾಗ ಅವರಿಗೆ ಸಿಕ್ಕಾಪಟ್ಟೆಯಾಗಿ ಹೊಡೆದಿರುತ್ತಾರೆ. ಈ ಬಗ್ಗೆ ಚೇಳೂರು ಪೊಲೀಸರಿಗೆ ದೂರು ನೀಡಿದಾಗ ಚೇಳೂರಿನ ಸಬ್ ಇನ್ಸ್ಪೆಕ್ಟರ್ ಗಣೇಶ್ ಹಾಗೂ ಸಿಬ್ಬಂದಿಯವರು ಗ್ರಾಮಕ್ಕೆ ಹೋಗಿ ಅಕ್ರಮ ಗೋಡೆ ತೆರವುಗೊಳಿಸಿ ಸ್ಥಳ ತನಿಖೆ ಮಾಡುತ್ತಿದ್ದಾಗ ಮೇಲ್ಕಂಡ ದೌರ್ಜನ್ಯಕೋರರು ಎಲ್ಲರೂ ಮತ್ತೆ ಅಕ್ರಮವಾಗಿ ಗುಂಪು ಕಟ್ಟಿಕೊಂಡು ಬಂದು ಪೊಲೀಸರ ಮುಂದೆ ಹೊಡೆಯಲು ಹೋಗಿದ್ದು, ಪೊಲೀಸರು ಗಲಾಟೆ ಮಾಡದಂತೆ ಸೂಚಿಸಿ ಎಚ್ಚರಿಕೆ ನೀಡಿದರು. ತಮ್ಮ ಕರ್ತವ್ಯಕ್ಕೆ ಅಡ್ಡಿಪಡಿಸಿ ದೌರ್ಜನ್ಯ ಮಾಡಿ ಬೆದರಿಕೆಗಳನ್ನು ಹಾಕಿರುತ್ತಾರೆ. ಈ ಗಲಾಟೆಗಳ ಬಗ್ಗೆ ಭಾರತಿ ದೂರು ಸೇರಿದಂತೆ ಪೊಲೀಸರ ದೂರು ಸಹ ಶನಿವಾರ ರಾತ್ರಿ ಚೇಳೂರು ಪೊಲೀಸರು ಪ್ರಕರಣ ದಾಖಲಿಸಿಕೊಂಡಿದ್ದು, ಇದೇ ಗಲಾಟೆಗೆ ಸಂಬಂಧಿಸಿದಂತೆ ಈ ದೌರ್ಜನ್ಯಕೋರರ ಮೇಲೆ ಇದೇ ಠಾಣೆಯಲ್ಲಿ 3 ಜನರ ಮೇಲೆ ದೂರು ಸೇರಿ ಒಟ್ಟಾರೆ ಅಕ್ರಮವಾಗಿ ಮನೆಯ ಮುಂದೆ ಗೋಡೆ ಕಟ್ಟುತ್ತಿರುವ ವಿಚಾರಕ್ಕೆ 3 ಪ್ರಕರಣಗಳು ದಾಖಲಾಗಿವೆ. ಈ ಪೈಕಿ 6 ಜನ ದೌರ್ಜನ್ಯಕೋರರನ್ನ ಬಂಧಿಸಿ ನ್ಯಾಯಾಲಯಕ್ಕೆ ಒಪ್ಪಿಸಿದಾಗ ನ್ಯಾಯಾಧೀಶರು ಚಿಕ್ಕಬಳ್ಳಾಪುರ ಜೈಲಿಗೆ ಕಳುಹಿಸಲಾಗಿದೆ. ಇದೀಗ ಗ್ರಾಮದ ಭಾರತಿ ಕುಟುಂಬದ ಮೇಲೆ ಪ್ರಾಣ ಹೆತೆಗೆಯುವುದಾಗಿ ಬೆದರಿಕೆಗಳು ಮಾಡುವುದರ ಜೊತೆಗೆ ಹಗೆ ಸಾಧಿಸಲು ಎದುರು ಗುಂಪಿನಲ್ಲಿ ಉದ್ರಿಕ್ತ ವಾತಾವರಣ ನೆಲೆಸಿದೆ. ತಾಲೂಕು ಪಂಚಾಯಿತಿ ಇಒ, ತಾಲೂಕು ಗ್ರಾಮ ಪಂಚಾಯಿತಿ ಅಧಿಕಾರಿಗಳು ಗ್ರಾಮಕ್ಕೆ ಹೋಗದೆ ಬೇಜವಾಬ್ದಾರಿತನ ತೋರಿಸಿದ್ದಾರೆ. ಈ ಗಲಾಟೆಗೆಲ್ಲ ಇವರೇ ಕಾರಣ ಎನ್ನುತ್ತಾರೆ ಗ್ರಾಮಸ್ಥರು. ಇದೀಗ ಗ್ರಾಮದಲ್ಲಿ ಪೊಲೀಸರು ಮೊಕ್ಕಾಂ ಹೂಡಿದ್ದಾರೆ. ಘಟನೆಯ ಸ್ಥಳಕ್ಕೆ ಚೇಳೂರು ಸರ್ಕಲ್ ಇನ್ಸ್ಪೆಕ್ಟರ್ ಎಂ ಶ್ರೀನಿವಾಸ್ ಅವರು ಭೇಟಿ ನೀಡಿ ಪರಿಶೀಲಿಸಿದ್ದಾರೆ. ವರದಿ ಲೋಕೇಶ್ ಪಿವಿ, ప్రజాపవర్ టీవీ న్యూస్ బ్యూరో చేలూరు. నా పేరు భారతి. ఇదే మా ఇల్లు. ఇంట్లో ఇంకా అవతలకి రాకుండా గోడ కట్టేసినారు. రానికండ అవతలకి ఇంట్లో ఇంకా అవతలకే రానికండ కట్టేసినారు గోడ. ఎవరు కట్టిన? నారాయణ స్వామి, యంగ్ సుబ్బమ్మ, సుబ్బారెడ్డి, భాగ్యమ్మ, పల్లబయ్యారెడ్డి, మంజమ్మ, అంజలక్క, కిట్టన్న వాళ్ళంతా కట్టిండేది. బోయిల్ చిన్నప్పయ్య ఎంట్లోన ఇంట్లో నీకు అవతలకే రానికండా గోడ కట్టేసినారు 6 అడిలో. మా అత్త సంపేస్తామనేసి అందరితో ఫోన్లు చేపించి బెదిరిస్తా అన్నారు. మారప్ప గారి పెళ్ళి కోనేనపల్లి పంచాయతీ. ఇదే మా ఇల్లు. మా పెండ్లాం ఇప్పుడు మాట్లాడింది. ఈడ అడ్డం వేసి అడ్డం కట్టేసింటే మేము చేతులు కట్టుకొని ఇట్లా అడ్డం నిలుచుకొని ఇట్లే ఉన్నాము. ఎవరు ఈడ రక్షణ చేయలేదు. మళ్ళీ వచ్చి పోలీసు వాళ్ళు వచ్చి అప్పుడు రక్షణ చేసినారు. కొంచెము మాకు సపోర్ట్ చేస్తున్నారు. అంతా బెదిరిస్తూ ఉన్నారు, చంపుతాము కేసు పెడితే అని. దీన్ని ఇంకా వచ్చి ఇప్పుడు మళ్ళీ ఫోన్లు చేసేది రేయి కూడా బెదిరిస్తూ ఉన్నారు. మాకేమో రక్షణ సార్.